ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಶುಕ್ರವಾರ, ನಂದು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ನೋಡಿ ಫ್ರೆಂಡ್ಸ್, ಅದು ನಮ್ ಗಿಡದಲ್ಲಿ ಅರಳಿರೋವು. ನಾನು ನಿಮ್ಗೆ ಯಾವಾಗ್ಲೂ ತೋರಿಸಿರ್ತೀನಿ. ಇವತ್ತು 3 ಅರಳಿತ್ತು ನಂದು. ಫ್ರೆಂಡ್ಸ್, ಪೂಜೆ ಆಯ್ತು. ಬನ್ನಿ ಫ್ರೆಂಡ್ಸ್, ನೋಡಿ ನಾನು ಇವತ್ತು ತರಕಾರಿನ ಅಲಸಂದಿಕಾಯಿ, ಕೋಸು, ತೆಂಗಿನಕಾಯಿ, ಬಾಳೆಹಣ್ಣು, ಕರಿಬೇವಿನ ಸೊಪ್ಪು ತಂದಿದ್ದೀನಿ. ನೋಡಿ, ನಂದು ಮನೆ ಎಲ್ಲ ಫುಲ್ ಕ್ಲೀನ್ ಇದೆ ಫ್ರೆಂಡ್ಸ್. ನಾನು ಎಲ್ಲಾನು ಬೆಳಗ್ಗೆನೆ ಕ್ಲೀನ್ ಮಾಡ್ತೀನಿ. ಸ್ಟ್ಯಾಂಡ್ ಅದು ಅಲ್ಲೇ ಇದೆ. ನೋಡಿ ಫ್ರೆಂಡ್ಸ್, ಟೈಮ್ ಇವಾಗ 10 ಗಂಟೆಗೆ. ಹತ್ರದಿಂದ ತೋರಿಸ್ತೀನಿ ಬನ್ನಿ. ನೋಡಿ, ಬೆಳಗ್ಗೆನೆ ಫ್ರೆಂಡ್ಸ್ ನಾನು ಬಾಕ್ಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ತುಳಸಿ ಗಿಡಕ್ಕೆ ನೋಡಿ ಅಲ್ಲಿ ಒಂದು ದಾಸವಾಳ ಬಿಟ್ಟಿತ್ತು, ಅದನ್ನು ತಂದು ಫುಲ್ ಪ್ಯಾಸೇಜ್ ಎಲ್ಲ ನೋಡಿ ನಾನು ಫುಲ್ ಕ್ಲೀನ್ ಆಗಿ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ನಮ್ಮನೆ ಇಷ್ಟೇ ಇರ್ತೀವಿ. ಆಮೇಲೆ ಫ್ರೆಂಡ್ಸ್ ಇಷ್ಟೆಲ್ಲ ಆಯ್ತಾ ನಂದು. ಬನ್ನಿ ಇವಾಗ ಏನು ಅಡುಗೆ ಮಾಡಿದ್ದೀನಿ ಇವತ್ತು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನಿವತ್ತು ಬಜ್ಜಿ ಮಾಡಿದ್ದೀನಿ. ಇದು ಲಾಸ್ಟ್ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಕೈ ಹೆಚ್ಕೊಳಕ್ಕೆ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ನೋಡಿ ಫ್ರೆಂಡ್ಸ್, ನಂದು ಪಾತ್ರೆ ಎಲ್ಲ ಪೂರ್ತಿ ವಾಶ್ ಆಯಿತು. ಪಾತ್ರೆ ವಾಶ್ ಮಾಡಿದ್ದೀನಿ. ಅದು ಸ್ವಲ್ಪ ಸೊಪ್ಪದೆಲ್ಲ ಕಟ್ ಮಾಡಿದ್ನಲ್ಲ ಅದು. ಫ್ರೆಂಡ್ಸ್, ನಾನಿವತ್ತು ಏನು ನಾಷ್ಟ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಒಂದೇ ಒಂದು ನಿಮಿಷ ಫ್ರೆಂಡ್ಸ್. ಸ್ಟವ್ನ ನಾವು ಲೋ ಫ್ಲೇಮ್ ಮಾಡೋಣ. ಇದು ಫ್ರೆಂಡ್ಸ್ ಲಾಸ್ಟ್ದು ಬಜ್ಜಿದು ನಾನು ಬೇಯಕ್ಕಿಟ್ಟಿರೋದು ಫ್ರೆಂಡ್ಸ್. ನಾನು ಬಜ್ಜಿ ಮಾಡೇ ಇರಲಿಲ್ಲ. ನಾನು ಕಡಲೆ ಹಿಟ್ಟನ್ನ ಪುಡಿನೇ ಮಾಡಿಸ್ಕೊಬತ್ತೀನಿ. ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಏನೇನು ನಾಷ್ಟ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಇದನ್ನೆಲ್ಲ ನಾನು ಇಷ್ಟು ಬೇಗ ಹೆಂಗ್ ಮಾಡಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಬನ್ನಿ ನಾನು ನಿಮಗೆ ಟೈಮ್ ತೋರಿಸ್ಲಿಲ್ಲ. ಫ್ರೆಂಡ್ಸ್, ನೋಡಿದ್ರೆ ಟೈಮು 9:45. ಇವತ್ತು ಫ್ರೈಡೆ ಫ್ರೆಂಡ್ಸ್. ನಾನು 6 ಗಂಟೆಗೆ ಎದ್ದೇಳಿದ್ನಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಬಜ್ಜಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಾನು ರಾತ್ರಿ ಏನು ನಾನು ರೈಸ್ ಇಟ್ಟಿದ್ದೆ ಫ್ರೆಂಡ್ಸ್, ಕರ್ಡ್ ರೈಸ್ ಮಾಡಿದ್ದೀನಿ. ಕರ್ಡ್ ರೈಸ್ ಫ್ರೆಂಡ್ಸ್. ಇದು ದಾಳಿಂಬೆ ಫ್ರೆಂಡ್ಸ್. ಏನಕ್ಕೆ ಇಷ್ಟು ಬ್ಲಾಕ್ ಕಾಣಿಸ್ತಾ ಇದೆ ಅಂದ್ರೆ, ನಾನು ಮೊನ್ನೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ನಿಮ್ಗೆಲ್ಲ ಗೊತ್ತು. ನಾನು ಆ ವಿಡಿಯೋನ ಹಾಕಿದ್ದೀನಿ. ಅಲ್ಲಿ ಫ್ರೆಂಡ್ಸ್ ನಾನು ಆ ದಾಳಿಂಬೆ ಕಾಳನ್ನ ತಂದೆ. ಆದ್ರೆ ಫ್ರೆಂಡ್ಸ್ ಅಷ್ಟು ಬ್ಲಾಕ್ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಸ್ ಕರ್ಡ್ ರೈಸ್ ಮಾಡಿದ್ದೀನಿ. ಕರ್ಡ್ ರೈಸ್ ಆಯ್ತು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನಾನು ನಾಷ್ಟ ಲೆಮನ್ ರೈಸ್ ಮಾಡಿದ್ದೀನಿ. ನೋಡ್ತಾ ಇದ್ರೆ ಫ್ರೆಂಡ್ಸ್, ಲೆಮನ್ ರೈಸ್ ಅಂದ್ರೆ ಅದಕ್ಕೆ ನಾನು ಫ್ರೆಂಡ್ಸ್ ಇದನ್ನ ಮಾಡುವಾಗ ಏನ್ ತೋರಿಸ್ತಿದೆ ಯಾಕೋತಾ, ನಾನು ಎಷ್ಟೋ ಸಲ ಚಿತ್ರಾನ್ನದ್ದು, ಬಜ್ಜಿದು ಎಲ್ಲಾನು ನಾನು ವಿಡಿಯೋ ಹಾಕಿದ್ದೀನಿ. ಸ್ವಲ್ಪ ಕಾಫಿ ಇದೆ ಫ್ರೆಂಡ್ಸ್, ನಾನೇ ಇಟ್ಟಿದ್ದೀನಿ ಕುಡಿಯೋದಕ್ಕೆ ಫ್ರೆಂಡ್ಸ್. ಇದಕ್ಕೆ ಏನು ಗೊತ್ತಾ, ಎಲ್ಲಾನು ಒಗ್ಗರಣೆಗೆ ಹಾಕಿ ಕಡ್ಲೆ ಬೀಜನ ಬೇರೆ ಫ್ರೈ ಮಾಡ್ಕೊಳ್ಳಿ, ಎಳ್ಳನ್ನ ಉರ್ದು ಹಾಕಿ. ಹಂಗಾಗಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ನೋಡಿದ್ರೆ ಫ್ರೆಂಡ್ಸ್ ಲೆಮನ್ ಚಿತ್ರಾನ್ನ ನಾಷ್ಟ. ಆಮೇಲೆ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದು ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ. ಮತ್ತೆ ತೆಂಗಿನಕಾಯಿನ ತುರ್ದು ಹಾಕ್ತೀನಿ ಫ್ರೆಂಡ್ಸ್. ನಾನು ಇದು ಬಿಸಿ ರೈಸೇ ಮಾಡ್ಕೊಂಡಿರೋದು. ನಾನು ರಾತ್ರಿ ರೈಸ್ ಏನು ಉಳಿದಿರ್ಲಿಲ್ಲ, ಹಂಗಾಗಿ ಅದಾಯ್ತಾ ಫ್ರೆಂಡ್ಸ್. ಅದಾದ್ಮೇಲೆ ಫ್ರೆಂಡ್ಸ್ ಇನ್ನೊಂದು ಸ್ಪೆಷಲ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬಂದು ಹೆಸರು ಬೇಳೆ ಪಾಯಸ. ಇದು ಫ್ರೆಂಡ್ಸ್ ಏನ್ ಗೊತ್ತಾ, ನಾವು ಕುಡಿಯೋಕೆ ಈ ರೀತಿನೇ ಮಾಡ್ಬೇಕು. ಇದು ಎದೆ ನೋವಿಗೆ ತುಂಬಾನೇ ಒಳ್ಳೇದು, ಮಾಡಕ್ಕೆ ತುಂಬಾನೇ ಈಜಿ. ಮಾಡಕ್ಕೆ ಯಾವ ರೀತಿ ಈಜಿ ಏನಪ್ಪಾ ಇವ್ರು ಈ ತರ ಹೇಳ್ತಾರೆ ಅಂದ್ರೆ, ಏನಿಲ್ಲ ಫ್ರೆಂಡ್ಸ್, ನೀವು ಬೆಲ್ಲನ ಕರಗಕ್ಕೆ ಇಡ್ತೀರಲ್ಲ, ಅವಾಗ ಸ್ವಲ್ಪ 1-2 ಸ್ಪೂನ್ 3 ಸ್ಪೂನ್ ಹೆಸರು ಬೇಳೆನ ಹುರ್ಕೊಳ್ಳಿ, ತೆಂಗಿನಕಾಯಿ 1-2 ಏಲಕ್ಕಿ ಕಾಯಿ, ಅದನ್ನ ನೀಟಾಗಿ ರುಬ್ಕೊಳ್ಳಿ. ಮತ್ತೆ ಅದಕ್ಕೆ ಕಾಯೆಲ್ಲ ಇದು ಅಕ್ಕಿ ಎಲ್ಲ ನೀವು ಹಾಕಕ್ ಹೋಗ್ಬಿಡಿ ಫ್ರೆಂಡ್ಸ್, ಅದು ಟೇಸ್ಟ್ ಬೇರೆನೆ ಹೋಗುತ್ತೆ. ನಿಮ್ಗೆ ಸಾವಿಗೆ ಬೇಕು ಅಂದ್ರೆ ಹಾಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದ್ರೆ ಹಾಕ್ಬೇಡಿ. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ಕಡಲೆ ಬೀಜನ ಹುರಿದು ಹಾಕಿದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್ ಕಡಲೆ ಬೀಜನ ಹುರಿದು. ನನಗೆ ಫ್ರೆಂಡ್ಸ್ ಸಾವಿಗೆ ಹಾಕೋ ಪಾಯಸ ಇಷ್ಟ ಆಗಲ್ಲ. ಆಮೇಲೆ ಫ್ರೆಂಡ್ಸ್ ಗಸಗಸೆನೂ ರುಬ್ಬಕ್ ಹಾಕೊಂಡಿದ್ದೀನಿ. ಇದು ಎದೆ ನೋವಿಗೆ ತುಂಬಾನೇ ಒಳ್ಳೇದು. ನಾವು ನಾಷ್ಟ ಅನ್ನೋದ್ಕಿಂತ ಎದೆ ನೋವಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈ ಪಾಯಸ. ಒಬ್ಬೊಬ್ರು ಫ್ರೆಂಡ್ಸ್ ಊರ್ ಕಡೆ ಎಲ್ಲ ಬೆಳಗ್ಗೆನೆ ಕುಡಿತಾರೆ ಫ್ರೆಂಡ್ಸ್. ನಾನು ನಿನ್ನೆ ಚಪಾತಿ ಮಾಡಿದೆ, ಮೊನ್ನೆ ದೋಸೆ ಮಾಡಿದೆ, ಆಚೆ ಮೊನ್ನೆ ಇಡ್ಲಿ ಮಾಡಿದೆ, ರೊಟ್ಟಿ ಮಾಡಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತು ಯಾಕೋ ಏನ್ ನಾಷ್ಟ ಮಾಡೋದು ಅಂತ ಅನ್ಕೊಂಡೆ ಫ್ರೆಂಡ್ಸ್. ನಾನು ನೋಡಿ ಇವತ್ತು ಮೊಸರನ್ನ, ಹೆಸರು ಬೇಳೆ ಪಾಯಸ, ಮತ್ತೆ ನೋಡಿ ಫ್ರೆಂಡ್ಸ್ ಬಜ್ಜಿನೂ ಮಾಡಿದ್ದೀನಿ. ಬಜ್ಜಿ ಹಾಕಿದ್ರೆ ಫ್ರೆಂಡ್ಸ್ ಇನ್ನ ಕಡಲೆ ಹಿಟ್ಟೆಲ್ಲ ಇತ್ತು. ಕಡಲೆ ಹಿಟ್ಟಿನ ಸ್ವಲ್ಪ ನಮ್ಮ ಮನೇಲಿ ನಾನು ಬಿಡಿಸ್ಕೊಂಡು ಬಂದಿದ್ದಲ್ಲ, ಅದು ಇನ್ನ ಇತ್ತು. ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತು ಬಜ್ಜಿ ಮಾಡಿದೆ. ನನಗೂ ಟೈಮ್ ಇರ್ಲಿಲ್ಲ ಫ್ರೆಂಡ್ಸ್, ನಾನು ಹೋಗೋದು ಸೆಕೆಂಡ್ ಶಿಫ್ಟ್ ಅಲ್ವಾ, ಆ ತರ ನಾನು ಮಾಡಕ್ಕೆ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೇಗ ಎದ್ದೆ, ಸ್ನಾನ ಮಾಡ್ಕೊಂಡೆ. ಇವತ್ತು ಬಟ್ಟೆ ಸ್ವಲ್ಪನೇ ಇತ್ತು ಫ್ರೆಂಡ್ಸ್, ಹಂಗಾಗಿ ನಾನು ಬೆಳಗ್ಗೆ ಏನು ಬಟ್ಟೆನ ವಾಶ್ ಮಾಡ್ಲಿಲ್ಲ. ಇವಾಗ ಟೈಮ್ ಇದೆ, ಇನ್ನ ಬೇಕಾದಷ್ಟು ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ನಾನು ಇನ್ನೊಂದು ಆಫೀಸ್ಗೆ ಹೋಗ್ಬೇಕು. ನನ್ನ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಫ್ರೆಂಡ್ಸ್, ಇದು ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನಂದು PF ಫಸ್ಟ್ ಕೆಲಸ ಮಾಡಿದ್ದೆ ಅಲ್ಲಿ. ಆಮೇಲೆ ಈಗ ಟ್ರಾನ್ಸ್ಫರ್ ಆಗಿದೆ ಅಂತೆ.
ಟ್ರಾನ್ಸ್ಫರ್ ಮಾಡಿಸ್ಬೇಕಂತೆ. ಅದಕ್ಕೆ ಫ್ರೆಂಡ್ಸ್ ನಾನು ಇವತ್ತು ಚಿಕ್ಕೂರ್ ಸಿಗ್ನಲ್ ಹತ್ರ ಇದೆ ಅವ್ರದ್ದು ಆಫೀಸು. ಅಲ್ಲಿಗೆ ನಾನು ಹೋಗ್ಬಿಟ್ಟು ಆಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ ಫ್ರೆಂಡ್ಸ್. ಯಾಕೆಂದ್ರೆ ನಂದು ಇವತ್ತು ಸೆಕೆಂಡ್ ಶಿಫ್ಟ್. ನಾನು ಸೆಕೆಂಡ್ ಶಿಫ್ಟ್ ಇದ್ರೆ ನಾನು ಫ್ರೆಂಡ್ಸ್ ಈ ತರ ನಂದು ಬ್ಯಾಂಕ್ ಕೆಲಸ, ಬೇರೆ ಏನಾದ್ರು ರೇಷನ್ ತರ ಕೆಲಸ ಎಲ್ಲಾನು ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನ ಅಡುಗೆ ನಾಷ್ಟದೆಲ್ಲ ಬಿಡಿ ಫ್ರೆಂಡ್ಸ್, ನಂದು 9 ಗಂಟೆ ಅಷ್ಟರಲ್ಲೆಲ್ಲ ಮುಗ್ದು ಹೋಗುತ್ತೆ. ಅದ್ರದ್ದೇನು ನನಗೆ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಂದು ಇಷ್ಟು ನಾನು ಇವತ್ತಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳಿದ್ದೆ ನೋಡಿ ಫ್ರೆಂಡ್ಸ್, ಎಷ್ಟು ರೆಡ್ ಕಲರ್ ಬಂದಿದೆ ಇದು ಪೋಮೋಗ್ರಾನ್ ಜ್ಯೂಸು. ಇದು ಇದೆಲ್ಲಿ ತಂದಿದೆ ಅಂದ್ರೆ ಫ್ರೆಂಡ್ಸ್, ನಾನು ಅಲ್ಲಿ ಹೇಳಿದ್ನಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ತಂದು ಜ್ಯೂಸ್ ಮಾಡಿದ್ದೀನಿ. ಇದನ್ನ ಜ್ಯೂಸ್ ಜಾರ್ ವಾಶ್ ಮಾಡಬೇಕು. ಒಂದೇ ಒಂದು ಜ್ಯೂಸ್. ನಾನು ಈ ವೀಕ್ ಎಲ್ಲ ಪೂರ್ತಿ ಫ್ರೆಂಡ್ಸ್ ದಾಳಿಂಬೆ ತಂದಿನಿ, ಅದೇ ಕುಡ್ತೀನಿ. ನೆಕ್ಸ್ಟ್ ವೀಕ್ ಎಲ್ಲ ಪೂರ್ತಿ ನಾನು ಮೂಸಂಬಿನೋ ಕಿತ್ಲೆ ಹಣ್ಣು ತಗೊಂಡ್ ಬರ್ತೀನಿ. ಯಾವ್ದಾದ್ರು ಫ್ರೆಂಡ್ಸ್ ನೀವು ಬೇಗ ಇದೆಲ್ಲಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಾವು ಟೈಮ್ ಇಲ್ಲ ಅಂದ್ರೆ ಟೈಮು ನಮಗೆ ಸಿಗೋದೇ ಇಲ್ಲ. ನಾವೇ ಟೈಮ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮ ಆರೋಗ್ಯ ನೋಡ್ಕೋಬೇಕು ಅಂತ ಅಂದ್ರೆ ನಾವೇ ಸ್ವಲ್ಪ ಬೇಗ ಇದ್ರೆ ನೋಡಿ ಈ ತರ ಎಲ್ಲ ನಾಷ್ಟನ್ನು ಮಾಡ್ಕೊಂಡು ನಾವು ಚೆನ್ನಾಗಿರ್ಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.